पूर्ण उपवास ಮೊದಲನೇದಾಗಿ ಸಂಪೂರ್ಣವಾದ ಉಪವಾಸ. हालेलुया हालेलुया. वो कैसे उपवास संपूर्ण का उपवास ಸಂಪೂರ್ಣ ಉಪವಾಸ ಅಂದ್ರೆ ಅದು ಯಾವ ರೀತಿಯಾದ ಉಪವಾಸ? पढ़ो प्रेरित में 9 पढ़ो प्रेरित 9 ಅಪೊಸ್ತಲ इधर ध्यान से सुनो ಇಲ್ಲಿ ಎಲ್ಲರೂ ಧ್ಯಾನವಾಗಿ ಕೇಳ್ರಿ. अपोस्तल पौल उसका नाम पहला क्या था साउल था ಅಪೊಸ್ತಲ ಪೌಲನು ಅವರ ಮೊದಲನೇ ಹೆಸರು ಏನಾಗಿತ್ತು? ಸೌಲ್ ಎಂಬುದಾಗಿ. हालेलुया हालेलुया. वो कठिन मनुष्य था ಅವರು ಕಠಿಣವಾದ ಮನುಷ್ಯನು. वो क्रिश्चियन के विरोधी था ಅವನು ಕ್ರಿಸ್ತನ ವಿರೋಧಿಯಾಗಿದ್ರು. बहुत सेवक को मार डाला ಅವರು ಅನೇಕ ಸೇವಕರುಗಳನ್ನ ಹೊಡೆದಿದ್ರು. बहुत कलीजा को तोड़ डाला ಅನೇಕ ಸಭೆಗಳನ್ನ ಹಿಂಸೆ ಹೊಡೆದಾಕಿದ್ರು. हालेलुया हालेलुया. बहुत कठिन मनुष्य था वो ಅವರು ಬಹಳ ಕಠಿಣವಾದಂತ ಮನುಷ್ಯನು. हालेलुया हालेलुया. वो क्या कर रहा है दमिश्क नगर का आ रहा है ಅವ್ರು ಏನ್ ಮಾಡ್ತಿದ್ರೆ ದಮಸ್ಕ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. उधर का जट तोड़ने के लिए उधर रहने का प्रभु का बेटा बेटी को जान निकालने के लिए वो सबको नुकसान करने के लिए वो किधर से आ रहा वो अधिकार लेके वो दमिश्क नगर का आ रहा है ಸಭೆಯನ್ನು ಹೊಡೆಯುವುದಕ್ಕೂ ಮತ್ತೆ ಅಲ್ಲಿದ್ದಂತ ವಿಶ್ವಾಸಿಗಳನ್ನ ಹೊಡೆಯೋದಕ್ಕೂ ಪಟ್ಟಣವನ್ನು ನಾಶ ಮಾಡೋದಕ್ಕೂ ಆಮೇಲೆ ಅಲ್ಲಿದ್ದಂತ ಹಿರಿಯರೊಂದಿಗೆ ಒಂದು ಅಧಿಕಾರವನ್ನು ಹೊಂದಿಕೊಂಡು ದಮಸ್ಕ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. उसका मन में क्या था ಅವರ ಒಂದು ಮನಸ್ಸಿನಲ್ಲಿ ಏನಿತ್ತು ಅಂದ್ರೆ पुराना नियम सही है ये क्रिश्चियन नहीं सही नहीं करको उसका मन में था ಹಳೆ ಒಡಂಬಡಿಕೆನೇ ಕರೆಕ್ಟ್, ಹೊಸ ಒಡಂಬಡಿಕೆ ಅಂದ್ರೆ ಕ್ರಿಸ್ತನ ಒಂದು ಕಾಲದ ನಿಯಮಗಳದು ಸರಿಯಲ್ಲ ಎಂಬುದಾಗಿ ಅವರ ಮನಸ್ಸಿನಲ್ಲಿ ಇತ್ತು. हालेलुया हालेलुया. इसलिए वो पुराना नियम अच्छा पंडित था वो ಅವರ ಹಳ ಒಡಂಬಡಿಕೆಯ ಒಂದು ಒಳ್ಳೆಯ ಪಂಡಿತನಾಗಿದ್ದು. हिब्रू ग्रीक रोमन का पंडित था वो ಇಬ್ರು ಗ್ರೀಕ್ ರೋಮನ್ಸರ ಒಂದು ವಿದ್ಯಾಭ್ಯಾಸದ और ಪಂಡಿತರಾಗಿದ್ದರು. रोमिया चक्रवर्ती का पास वो मेंबर था ರೋಮಪುರದ ಚಕ್ರವರ್ತಿಗೆ ಅವರ ಒಂದು ಮೆಂಬರ್ ಆಗಿದ್ರು. वो बहुत बड़ा अधिकार उसका हाथ में था ಆಮೇಲೆ ಅವರಿಗೆ ಒಂದು ದೊಡ್ಡ ಅಧಿಕಾರ ಅವರ ಹಸ್ತ ಕೈಯಲ್ಲಿತ್ತು. हालेलुया हालेलुया. और बड़ा अमीर आदमी हो ಆಮೇಲೆ ಅವರು ಒಳ್ಳೆ ಶ್ರೀಮಂತನು ಕೂಡ ಆಗಿದ್ರು. अच्छा फाइट करने वाला युद्ध करने वाला ಅವರಿಗೆ ಒಳ್ಳೆ ಯುದ್ಧಾಭ್ಯಾಸ ಕೂಡ ಇತ್ತು ಅವರಿಗೆ. हालेलुया हालेलुया. उसका साउल का फादर है ना वो बड़ा अमीर बहुत बड़ा कॉन्ट्रैक्टर ಆಮೇಲೆ ಸೌಲನವರ ತಂದೆಯವರು ಬಹಳ ಶ್ರೀಮಂತರು, ದೊಡ್ಡ ಕಾಂಟ್ರಾಕ್ಟರ್ ಆಗಿದ್ರು ಅವರು. हालेलुया हालेलुया. उसके लिए उसका क्या था वो पुराने नियम एक पुराने नियम का एक अच्छा बहुत एक वैराग्य भी था ಆಮೇಲೆ ಹಳ ಒಡಂಬಡಿಕೆ ಕುರಿತಾಗಿ ಅವರಿಗೆ ಬಹಳ ವೈರಾಗ್ಯವಿತ್ತು ಅವರಿಗೆ. हालेलुया हालेलुया. क्रिश्चियंस लोग की गलती है ಆಮೇಲೆ ಈ ಕ್ರೈಸ್ತರ ಒಂದು ಮಾರ್ಗ ಅದು ತಪ್ಪು. हालेलुया हालेलुया. क्रिश्चियंस मार्ग अभी नहीं बढ़ना ಆಮೇಲೆ ಈ ಕ್ರೈಸ್ತರ ಮಾರ್ಗ ಅದು ಉನ್ನತವಾಗಬಾರದು. करके क्या करा वो उसका मरण शासन लेके वो मरण शासन लेके वो दमिश्क नगर का आया ಆದ್ರಿಂದ ಅವರು ಏನ್ ಮಾಡ್ತಾರೆ, ಒಂದು ಮರಣ ಶಾಸನವನ್ನ ತೆಗೆದುಕೊಂಡು ದಮಸ್ಕ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. हालेलुया हालेलुया. वो दमिश्क नगर में बहुत प्रार्थना करने वाला था बहुत आदमी था ಆಮೇಲೆ ದಮಸ್ಕ ಪಟ್ಟಣದಲ್ಲಿ ನೋಡುವಾಗ ಪ್ರಾರ್ಥನೆ ಮಾಡುವಂತವರು ಇದ್ರು, ಅನೇಕ ಜನರು ಇದ್ರು ಅಲ್ಲಿ. उधर में एक नाम लिखा है ಅಲ್ಲಿ ಒಂದು ವ್ಯಕ್ತಿಯ ಹೆಸರನ್ನು ಬರೆದಿದ್ದಾರೆ, ಅನಾನಿಯ वो ಎಂಬುದಾಗಿ. अच्छा प्रार्थना करने वाला ಅವರು ಬಹಳವಾಗಿ ಪ್ರಾರ್ಥನೆ ಮಾಡುವಂತವರು. वो बहुत भक्ति से बहुत प्रभु का पैर से प्रभु के ध्यान से अच्छा उपवास करके एक प्रार्थना करने वाला था ಅನನೀಯ. ಆಮೇಲೆ ಅವರು ಬಹಳ ಭಕ್ತಿಯಿಂದಲೂ ದೇವರ ಪ್ರೀತಿಯಿಂದಲೂ ದೇವರ ಭಯದಿಂದಲೂ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಂತವರಾಗಿದ್ರು ಅನನೀಯನು. हालेलुया हालेलुया. वो दमिश्क नगर के अंदर क्या है प्रार्थना है ಆಮೇಲೆ ದಮಸ್ಕ ಎಂಬ ಪಟ್ಟಣದ ಒಳಗಡೆ ಏನಿತ್ತು? ಪ್ರಾರ್ಥನೆ ಇತ್ತು. उपवास प्रार्थना है ಬರೀ ಪ್ರಾರ್ಥನೆ ಅಲ್ಲ, ಬರೀ ಉಪವಾಸ ಪ್ರಾರ್ಥನೆ ಆಗಿತ್ತು. हालेलुया हालेलुया. देखो ನೋಡ್ರಿ, उपवास प्रार्थना करने का नगर का अंदर ಉಪವಾಸ ಪ್ರಾರ್ಥನೆ ಮಾಡುವಂತ ಪಟ್ಟಣದ ಒಳಗೆ, प्रार्थना करने का घर का अंदर ಆಮೇಲೆ ಪ್ರಾರ್ಥನೆ ಮಾಡುವಂತ ಮನೆಯೊಳಗೆ, प्रार्थना करने का कलीसिया के अंदर ಆಮೇಲೆ ಪ್ರಾರ್ಥನೆ ಮಾಡುವಂತ ಸಭೆಯ ಒಳಗೆ, प्रार्थना करने का एक आदमी का अंदर ಆಮೇಲೆ ಪ್ರಾರ್ಥನೆ ಮಾಡುವ ಒಂದು ಮನುಷ್ಯನ ಒಳಗೆ ओ शैतान का कोई बड़ा चीज नहीं आएगा ಆಮೇಲೆ ಸೈತಾನನ ಯಾವುದೇ ಕಾರ್ಯವು ಒಳಗಡೆ ಬರೋದಿಲ್ಲ. हालेलुया हालेलुया. आपको जान निकालने का आपको तोड़ने का कोई बंधन नहीं आएगा ನಿಮ್ಮ ಪ್ರಾಣವನ್ನು ತೆಗೆಯುವಂತ, ನಿಮ್ಮನ್ನು ನಾಶ ಮಾಡುವಂತ ಬಂಧನ ಯಾವುದು ಬರೋದಿಲ್ಲ. हालेलुया हालेलुया. क्यों ಯಾಕೆ? ओ तो प्रार्थना करने का एक बड़ा एक प्रार्थना वीर है उसका नाम अननिया ಆಮೇಲೆ ಪ್ರಾರ್ಥನೆ ಮಾಡುವಂತ ಒಂದು ದೊಡ್ಡ ವೀರನಾಗಿದ್ರು ಅನಾನಿಯನು. हालेलुया हालेलुया. देखो ನೋಡ್ರಿ, वो नगर के अंदर अननिया उसको साउल को ಆಮೇಲೆ ನೋಡ್ರಿ, ಒಂದು ದಮಸ್ಕ ಪಟ್ಟಣದ ಒಳಗಡೆ ಸೌಲನಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. हालेलुया हालेलुया. उसका दरवाजा का वो नगर का दरवाजा है ना ಒಂದು ನಗರದ ಹೆಬ್ಬಾಗಿಲು ಇರುತ್ತಲ್ವಾ, उसका पास आया ಆ ಒಂದು ಹೆಬ್ಬಾಗಿಲಿನ ಬಳಿಯಲ್ಲಿ ಬಂದ್ರು. प्रभु ने उसका अंदर घुसने का नहीं
छोड़ा। ಆಮೇಲೆ ದೇವರ ಪಟ್ಟಣದೊಳಗಡೆ ಸೌಲನಿಗೆ ಒಳಗಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. क्यों? ಯಾಕೆ? प्रभु का उछाल उधर आ गया। ಆಮೇಲೆ ದೇವರ ಒಂದು ಬೆಂಕಿಯಲ್ಲಿ ಇಳಿದು ಬಂತು. ओ प्रभु का उछाल आ गया। ದೇವರ ಬೆಂಕಿಯಲ್ಲಿ ಇಳಿದು प्रभु का उछाल आ गया। ಆಮೇಲೆ ದೇವರ ಬೆಂಕಿ ಇಳಿದು ओ ಬಂತು. प्रभु ऐसे बात कर रहा है सौल को। ಆಮೇಲೆ ಸೌಲನೊಂದಿಗೆ ದೇವರು ಈ ರೀತಿಗೆ ಮಾತಾಡ್ತಿದ್ದಾರೆ. ಸೌಲನೇ, क्यों मुझे तकलीफ दे रहा तू? ಯಾಕೆ ನನಗೆ ಹಿಂಸೆ, ನನ್ನನ್ನು ಹಿಂಸಿಸುತ್ತೀಯಾ? सौल क्यों मुझे हिंसा कर रहा तू? ನನಗೆ ಯಾಕೆ ನೀನು ಹಿಂಸೆ ಕೊಡುತ್ತೀಯಾ? हालेलुया 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 हालेलुया. सौल ने पूछा, ಆಗ ಸೌಲನು ಕೇಳುತ್ತಾರೆ, करता ಕರ್ತನೇ आप कौन है? ನೀವು ಯಾರು? करता ಕರ್ತನೇ, हालेलुया प्रभु ಪ್ರಭು आप कौन है? ನೀವು ಯಾರು? तब प्रभु ने बताया, ಆಗ ದೇವರು ಇಲ್ಲಿ ಹೇಳ್ತಾರೆ, मैं ही यीशु मसीह हूँ। ನಾನೇ ಯೇಸು ಕ್ರಿಸ್ತನು. क्यों मुझे तू तकलीफ दे रहा? ಯಾಕೆ ನೀನು ನನ್ನನ್ನು ದುಃಖ ಪಡಿಸುತ್ತೀಯಾ? क्यों मुझे हिंसा दे रहा? ನನಗೆ ಯಾಕೆ ನೀನು ಹಿಂಸೆ ಕೊಡುತ್ತೀಯಾ? क्यों तुम ऐसे मुझे बहुत तकलीफ दे रहा? ನೀನು ಯಾಕೆ ನನಗೆ ಬಹಳ ದುಃಖವನ್ನು ಕೊಡುತ್ತೀಯಾ? हालेलुया ಹಾಲೆಲೂಯಾ. प्रभु ने बता रहा, ಆಗ ಇಲ್ಲಿ ದೇವರು ಹೇಳುತ್ತಾರೆ, तू अंदर जा। ನೀನು ಒಳಗಡೆ ಹೋಗು. हालेलुया ಹಾಲೆಲೂಯಾ. अब क्या करना मैं बताएगा। ಆಮೇಲೆ ನೀನು ಏನು ಮಾಡಬೇಕೆಂಬುದಾಗಿ ನಾನು ಹೇಳುತ್ತೇನೆ. हालेलुया ಹಾಲೆಲೂಯಾ. उन्हें एक भक्त घर को गया। ಆಮೇಲೆ ಒಂದು ಭಕ್ತನ ಮನೆಗೆ ಅವರು ಹೋದ್ರು. वो दिन से 3 दिन कुछ भी नहीं खाया, कुछ भी नहीं पिया। ಆ ದಿನದಿಂದ ಮೊದಲುಗೊಂಡು 3 ದಿನ ಅವರು ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. हालेलुया ಹಾಲೆಲೂಯಾ. मैं भी 3 दिन पहला मेरा उपवास में जीवन में 3 दिन कुछ भी नहीं खाया, कुछ भी नहीं पिया। ಅಯ್ಯನು ಕೂಡ ಉಪವಾಸದ ಆರಂಭ ದಿನಗಳಲ್ಲಿ ಉಪವಾಸ ಮಾಡುವಾಗ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ಅದು 3 ದಿನ. ऐसे 3 दिन कठिन प्रेयर में था, उपवास में था। ಆಮೇಲೆ 3 ದಿನ ಆ ರೀತಿ ಕಠಿಣವಾದ ಉಪವಾಸ ಪ್ರಾರ್ಥನೆಯಲ್ಲಿದ್ದೆ. और 3 दिन आखिर में मुझे प्रभु ने एक बड़ा अभिषेक में मुझे बना दिया। ಆಮೇಲೆ 3ನೇ ದಿನದ ಕೊನೆಯ ಉಪವಾಸ ದಿನದಲ್ಲಿ ದೇವರೊಂದು ದೊಡ್ಡ ಅಭಿಷೇಕವನ್ನು ನನಗೆ ಕೊಟ್ಟರು. हालेलुया हालेलुया. कैसे साउल को प्रभु साउल 3 दिन कुछ नहीं खाया, कुछ नहीं पिया, उसके बाद प्रभु ने क्या किया, उसको अभिषेक दिया। ಆಮೇಲೆ ಸೌಲನು ನೋಡ್ರಿ ಹೇಗೆ 3 ದಿನ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ನಂತರ ದೇವರು ಸೌಲನ ಏನ್ ಮಾಡಿದ್ರು, ಅಭಿಷೇಕ ಮಾಡಿದ್ರು. बैप्टिस्म लिया, अभिषेक उसको प्रभु दिया। ಆಮೇಲೆ ಅವರು ದೀಕ್ಷಾನ ತೆಗೆದುಕೊಂಡ್ರು. ನಂತರ ಅವರಿಗೆ ಅಭಿಷೇಕವನ್ನ ದೇವರು ಮಾಡಿದ್ರು. हालेलुया हालेलुया. मुझे भी प्रभु 3 दिन में कठिन उपवास में था, आखिर में मुझे भी प्रभु ऐसे एक अभिषेक दिया। ಅಯ್ಯಗೂ ಕೂಡ ಆ ರೀತಿ 3 ದಿನ ಕಠಿಣವಾದ ಉಪವಾಸ ಪ್ರಾರ್ಥನೆಯಲ್ಲಿದ್ರು. ಕೊನೆಯ ದಿನದಲ್ಲಿ ಕರ್ತನ ಅಭಿಷೇಕ ಮಾಡಿದ್ರು. हालेलुया हालेलुया. देखो साउल होके आया, ಅವನು ಸೌಲನಾಗಿ ಬಂದ್ರು. एक कठिन आदमी जैसे आया, ಅವರೊಂದು ಕಠಿಣ ಮನುಷ್ಯನಾಗಿ ಬಂದ್ರು. क्रिश्चियंस को विरोधी बन के आया, ಅವರು ಕ್ರೈಸ್ತ ವಿರೋಧಿಯಾಗಿ ಬಂದ್ರು. उपवास प्रार्थना में क्या हो गया, ಉಪವಾಸ ಪ್ರಾರ್ಥನೆಯಲ್ಲಿ ಏನಾಯ್ತು, वो प्रभु का बेटे हो गया। ಆಮೇಲೆ ದೇವರ ಮಗನಾಗಿ वो ಮಾರ್ಪಟ್ಟರು. प्रभु का बड़ा सेवक हो गया। ಆಮೇಲೆ ದೇವರ ದೊಡ್ಡ ಸೇವಕನಾದ್ರು. वो प्रभु का बड़ा अभिषेक उसे मिल गया। ಆಮೇಲೆ ದೇವರೊಂದು ದೊಡ್ಡ ಅಭಿಷೇಕನು ಕೂಡ ಅವರಿಗೆ ಸಿಕ್ತು. हालेलुया हालेलुया. बहुत बड़ा चमत्कार करने जैसा प्रभु उसको बना दिया। ಆಮೇಲೆ ಒಂದು ದೊಡ್ಡ ಅದ್ಭುತಗಳನ್ನ ಮಾಡುವ ರೀತಿಯಲ್ಲಿ ದೇವರಿಂದ ಅಭಿಷೇಕನ ಹೊಂದಿಕೊಂಡ್ರು. हालेलुया हालेलुया. इतना आदमी कितना कलीजे तोड़ा है। ಆಮೇಲೆ ಅವ್ರು ಎಷ್ಟು ಸಭೆಗಳನ್ನ ಒಡೆದಾಕಿದ್ದಾರೆ ನೋಡಿ. हालेलुया हालेलुया. प्रभु ने क्या किया, ಆದ್ರೆ ದೇವರು ಏನ್ ಮಾಡಿದ್ರು, उसका आत्म लेटर हमारा बाइबल का पत्रिका लिख के हजारों लाखों आदमी को प्रभु वो कलीजा में लेके आया, कलीजा तो भी तैयारी किया। ಆಮೇಲೆ ಯಾವ ಕೈ ಸಭೆಗಳನ್ನ ಹೊಡೆತ ಅದೇ ಕೈ ಮುಖಾಂತರವಾಗಿ ಪತ್ರಿಕೆಗಳನ್ನ ಬರೆಸಿ ಅನೇಕ ಸಭೆಗಳನ್ನ ಅನೇಕ ವಿಶ್ವಾಸಗಳನ್ನ ಉಂಟು ಮಾಡುವ ರೀತಿಯಲ್ಲಿ ದೇವರು ಮಾಡಿದ್ರು. हालेलुया हालेलुया. एक उपवास प्रार्थना ಒಂದೇ ಒಂದು ಉಪವಾಸ ಪ್ರಾರ್ಥನೆ उसका जीवित को बदल किया। ಆಮೇಲೆ ಅವರ ಜೀವಿತವನ್ನೇ ಮಾರ್ಪಡಿಸಿತು. ये अभी ये चर्च में चलने को ये कलीजा चलने को उपवास प्रार्थना आपका जिंदगी भी बदल दिया है। ಆಮೇಲೆ ಸಭೆಯಲ್ಲಿ ನಡೆಯುವಂತ ಈ ಉಪವಾಸ ಪ್ರಾರ್ಥನೆ ನಿಮಿತ್ತವಾಗಿ ನಿಮ್ಮ ಒಂದು ಅನುಭವ ಅಂದ್ರೆ ನಮ್ಮ ಒಂದು ಪರಿಸ್ಥಿತಿಗಳನ್ನು ದೇವರು ಮಾರ್ಪಡಿಸುತ್ತಾರೆ. कितना बताओ भरोसा है। ಎಷ್ಟು ಜನಕ್ಕೆ ನಂಬಿಕೆ ಇದೆ? हालेलुया हालेलुया. ये देखो एक संपूर्ण उपवास है, एक कठिन उपवास है। ಇದು ನೋಡಿ ಒಂದು ಸಂಪೂರ್ಣವಾದ ಉಪವಾಸ ಪ್ರಾರ್ಥನೆ, ಕಠಿಣವಾದ ಉಪವಾಸ ಪ್ರಾರ್ಥನೆ. अभी एक तरफ है साधारण उपवास। ಆಮೇಲೆ ಇನ್ನೊಂದು ತರ ಉಪವಾಸ ಇದೆ, ಅದು ಸಾಧಾರಣವಾದ ಉಪವಾಸ. ओ साधारण उपवास कैसे है, ಅದು ಸಾಧಾರಣವಾದ ಉಪವಾಸ ಪ್ರಾರ್ಥನೆ ಯಾವ ರೀತಿ ಇರುತ್ತಂದ್ರೆ पानी पिएगा खाना नहीं खाएगा। ನೀರನ್ನು ಕುಡಿಬಹುದು ಆದ್ರೆ ಊಟ ಏನು ಮಾಡಂಗಿಲ್ಲ. मैं भी देखो 21 डेज 21 एक साल में 21 डेज फास्टिंग 4 बार था मैं।
ಅಯ್ಯ ನೋಡ್ರಿ, ಒಂದು ವರ್ಷದಲ್ಲಿ 21 ದಿನ ಉಪವಾಸ ಪ್ರಾರ್ಥನೆ 4 ಬಾರಿ ಇದ್ದಾರೆ. मेरा बाइबल कॉलेज में मैं क्या किया, पूरा उपवास किया. ಆಮೇಲೆ ಅಯ್ಯ ಬೈಬಲ್ ಕಾಲೇಜ್ ಓದುವಾಗ ಅಲ್ಲಿ ಏನ್ ಮಾಡಿದ್ರೆ ಹೆಚ್ಚು ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ. कोऑर्डिनेटर आके बोला नहीं तुम्हें खाना नहीं, उपवास नहीं रहना, हम बहुत हेड ऑफिस में बहुत हमारा सेंटर में प्रॉब्लम हो जाएगा, तुम्हें खाओ करके हमारा बड़ा कोऑर्डिनेटर आके मुझे रिक्वेस्ट कर तुम्हें उपवास नहीं करना. ಅಲ್ಲಿ ದೊಡ್ಡ ಕೋಆರ್ಡಿನೇಟರ್ ಅವರು ಬಂದು ಹೇಳಿದ್ರು, ನೀವು ಉಪವಾಸ ಮಾಡಬಾರ್ದು, ನಮಗೆ ಮೇಲಧಿಕಾರಿಗಳು ಬಂದು ನಮ್ಮನ್ನ ಬೈತಾರೆ, ನೀವು ಅದರಿಂದ ಉಪವಾಸ ಮುಗಿಸ್ಬೇಕು, ಊಟ ಮಾಡಬೇಕೆಂಬುದಾಗಿ ಹೇಳಿದ್ರು. मैं एक साल में 4 बार 20 पर एक दिन पूरा उपवास था, पानी पी के, और जूस किस नहीं, फल नहीं, जूस नहीं, कुछ एक टाइम 2 टाइम नहीं, पूरा 3 टाइम तोड़ के सिर्फ पानी, सिर्फ हालेलुया पी के 21 दिन ऐसे 4 बार था. ಆಮೇಲೆ ವರ್ಷದಲ್ಲಿ 4 ಬಾರಿ 21 ದಿನ ಉಪವಾಸ ಪ್ರಾರ್ಥನೆ ಇದ್ರೆ ಅದು ಯಾವ ರೀತಿ ಅಂದ್ರೆ ಬರೀ ನೀರನ್ನ ಕುಡಿದುಕೊಂಡು, ಬೇರೆ ಏನಿಲ್ಲ, ನೀರನ್ನ ಕುಡಿದುಕೊಂಡು 21 ದಿನ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ರು. कभी कभी 2 बार चाय मिला उसमें कॉलेज में, वो 2 बार चाय. ಆಮೇಲೆ ಕಾಲೇಜಿನಲ್ಲಿ 2 ಬಾರಿ ಮಾತ್ರ ಟೀ ಕೊಡ್ತಾ ಇದ್ರು. हाँ वो पी के ಅದನ್ನ ಮಾತ್ರ ಕುಡಿತಾ ಇದ್ದೆ. 3 दिन वही साल में 3 दिन. ಅದು 3 ದಿನಕ್ಕೊಂದು, 3 दिन उपवास ಮಾಡ್ತಾ ಇದ್ದೆ. 3 ದಿನ ಉಪವಾಸ ಮಾಡ್ತಾ ಇದ್ದೆ. हालेलुया हालेलुया. ऐसे ಆ ರೀತಿಯಾಗಿ हालेलुया. हालेलुया. बाद में वो कोऑर्डिनेटर पता नहीं हुआ, हमारा डीन, कॉलेज का डीन भाई सभी एडजस्ट करके दोनों उपवास करता था. ಕಾಲೇಜಲ್ಲಿ ಡೀನ್ ಎಂಬುದಾಗಿ ಹೇಳುವಂತವರು ಅಯ್ಯ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಬ್ರು ಸೇರಿ ಉಪವಾಸ ಮಾಡ್ತಾ ಇದ್ರು. हालेलुया. हालेलुया. उपवास करके प्रभु से सब कुछ दे प्रभु करके प्रार्थना करके मैं प्रभु से सब वरदान लेते. ಈ ರೀತಿ ಉಪವಾಸ ಪ್ರಾರ್ಥನೆ ಮಾಡುತ್ತಾ ದೇವರ ಹತ್ರ, ದೇವರೇ ನೀವು ನನ್ನ ಆಶೀರ್ವಾದ ಮಾಡ್ರಿ, ಅಭಿಷೇಕ ಮಾಡ್ರಿ, ನನಗೆ ವರಗಳನ್ನ ಕೊಡಿರಿ ಎಂಬುದಾಗಿ ಹೇಳಿ ಈ ರೀತಿ ದೇವರ ಹತ್ರ ನಾವು ಅಭಿಷೇಕವನ್ನು ಹೊಂದಿಕೊಳ್ತಾ ಇದ್ದೀವಿ. हालेलुया. 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 ये एक कठिन उपवास नहीं, एक साधारण उपवास. ಇದು ಒಂದು ಕಠಿಣ ಉಪವಾಸ ಅಲ್ಲ, ಇದು ಸಾಧಾರಣವಾದ ಉಪವಾಸ. हालेलुया. हालेलुया. यीशु प्रभु ने 40 दिन उपवास था. ಯೇಸು ಸ್ವಾಮಿನು ಕೂಡ 40 ದಿನ ಉಪವಾಸ ಮಾಡಿದ್ದಾರೆ. ध्यान करो, घर में जाकर पढ़ो, लूका में लिखा है, लूका 4 में लिखा है. ನೀವು ಮನೆಯಲ್ಲಿ ಹೋಗಿ ಧ್ಯಾನಿಸಿರಿ, ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಬರೆದಿದೆ. कितना दिन उपवास था? ಅವರು ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು? 40 दिन उपवास था. ಯೇಸು ಸ್ವಾಮಿ 40 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ರು. कुछ नहीं खाया, ಅವರು ಏನು ತಿನ್ನಲಿಲ್ಲ, नहीं पिया करके नहीं लिखा. ಆದ್ರೆ ಏನು ಕುಡಿಯಲಿಲ್ಲ ಎಂಬುದಾಗಿ ಬರೆದಿಲ್ಲ. हालेलुया. हालेलुया. एक कठिन उपवास नहीं, एक साधारण उपवास. ಇದು ಕಠಿಣವಾದ ಉಪವಾಸ ಅಲ್ಲ, ಒಂದು ಸಾಧಾರಣವಾದಂತ ಉಪವಾಸ. इसमें प्रभु ने क्या किया? ಇದರಲ್ಲಿ ದೇವರು ಏನ್ ಮಾಡಿದ್ರು? शैतान को जीत लिया. ಆಮೇಲೆ ಸೈತಾನನನ್ನು ಜಯಿಸಿದ್ರು, शोधना को जीत लिया. ಶೋಧನೆಯನ್ನು ಜಯಿಸಿದ್ರು. हालेलुया. हालेलुया. वो उपवास में क्या होगा? प्रभु अच्छा बल हो गया. ಆಮೇಲೆ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನ ಏನ್ ಮಾಡಿದ್ರು? ಒಳ್ಳೆ ಬಲವನ್ನು ಹೊಂದಿಕೊಂಡು. वही लूका में लिखा है, प्रभु अभिषेक भर के गलीलिया गया करके लिखा है. ಅದೇ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ಉಪವಾಸದಲ್ಲಿ ಬಲವನ್ನು ಹೊಂದಿಕೊಂಡು ಗಲೀಲಿಯ ಪ್ರಾಂತಕ್ಕೆ ಹೋದ್ರು ಎಂಬುದಾಗಿ. हालेलुया. 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 देखो हमें उपवास करने में क्या हो रहा है? ನೋಡ್ರಿ, ನಾವು ಉಪವಾಸ ಮಾಡುವಾಗ ಏನಾಗುತ್ತೆ ಅಂದ್ರೆ प्रभु शोधना को निकालेगा. ಆಮೇಲೆ ಒಂದು ಶೋಧನೆಯಿಂದ ದೇವರು ಬಿಡುಗಡೆ ಕೊಡ್ತಾರೆ, और बल में अपना भर देगा. ಆಮೇಲೆ ಮತ್ತೆ ಬಲದಿಂದ ನಮ್ಮನ್ನು ತುಂಬಿಸುತ್ತಾರೆ. कितना पता हो रहा है? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? हालेलुया. हालेलुया. उपवास करने वाले को आरोग्य कुछ भी नहीं होएगा, कुछ भी खराब नहीं होएगा. ಉಪವಾಸ ಮಾಡುವಂತರಿಗೆ ಅನಾರೋಗ್ಯ ಬರೋದಿಲ್ಲ, ಯಾವುದೇ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. हालेलुया. 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 मैं बहुत ज्यादा उपवास कर रहा हूं. ಅಯ್ಯ ಬಹಳ ಉಪವಾಸ ಮಾಡಿದ್ದಾರೆ. हालेलुया. हालेलुया. मुझे कुछ भी नहीं हुआ. ನನಗೇನು ಆಗಿಲ್ಲ. उपवास करने में मैं उपवास करेगा. ಉಪವಾಸ ಮಾಡೋ ಸಮಯದಲ್ಲಿ ಉಪವಾಸ ಮಾಡುತ್ತೇನೆ, खाने समय में अच्छा खाएगा. ಊಟ ಮಾಡೋ ಸಮಯದಲ್ಲಿ ಚೆನ್ನಾಗಿ ಊಟ ಮಾಡುತ್ತೇನೆ. नो कॉम्प्रोमाइज. ಆಮೇಲೆ ಅದರೆಲ್ಲ ಕಾಂಪ್ರಮೈಸ್ ಇಲ್ಲ. हालेलुया. हालेलुया. सभी खाएगा. ಎಲ್ಲ ತಿನ್ನುತ್ತೇನೆ. उपवास करने में ಉಪವಾಸ ಮಾಡುವಾಗ उपवास करेगा. ಉಪವಾಸ ಮಾಡುತ್ತೇನೆ. हालेलुया. हालेलुया. हमें उपवास करना, प्रयत्न करना. ಉಪವಾಸ ಜಾಸ್ತಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. तब क्या होगा? हमें आत्मिक बल से भर के आशीष होएगा. ಅವಾಗ ನಾವೇನಾಗ್ತೀವಿ? ಆತ್ಮಿಕ ಬಲದಲ್ಲಿ ತುಂಬಿದವರಾಗುತ್ತೇವೆ. हालेलुया. हालेलुया. अभी तीसरा तरफ उपवास है. ನಂತರ 3ನೇ ರೀತಿಯಾದ ಒಂದು ಉಪವಾಸ. वो इसका क्या बोलेगा? आंशिक उपवास. ಇದಕ್ಕೆ ಏನ್ ಹೇಳ್ತಾರೆ? ಅಂಶಿಕ ಉಪವಾಸ. आमीन. आमीन. इसका अर्थ क्या है? आंशिक. ಅಂಶಿಕ ಅಂದ್ರೆ ಇದರ ಅರ್ಥ ಏನು? हालेलुया. हालेलुया. दानियेल, ದಾನಿಯೇಲನು वो बूढ़ा था. ಅವರು ವಯಸ್ಸಾಗಿತ್ತು ಅವರಿಗೆ. हालेलुया. हालेलुया. उसको प्रभु से एक उसको जवाब चाहिए था. ದೇವರಿಂದ ಅವರಿಗೆ ಒಂದು ಉತ್ತರ ಸಿಗಬೇಕಾಗಿತ್ತು. हालेलुया. हालेलुया. उसके लिए क्या कर रहा?
वो इतना दिन मैं उपवास करना करके वो नहीं सोचा। ಅವರು ಮನಸ್ಸಿನಲ್ಲಿ ಇಷ್ಟೇ ದಿನ ಉಪವಾಸ ಮಾಡಬೇಕೆಂಬುದಾಗಿ ಆ ದಿನಗಳನ್ನು ಅವರು ಗುರುತಿಸಲಿಲ್ಲ. परमेश्वर प्रभु कब बात करेगा, कब ये उत्तर देगा, उतना तक मुझे बात करके बताना, उतना तक मैं उपवास रहेगा। ದೇವರು ನನ್ನೊಂದಿಗೆ ಯಾವಾಗ ಮಾತಾಡ್ತಾರೆ, ನನ್ನ ಕಾರ್ಯಕ್ಕೆ ಯಾವಾಗ ಉತ್ತರ ಕೊಡ್ತಾರೆ, ಅಲ್ಲಿವರೆಗೆ ನಾನು ಉಪವಾಸ ಮಾಡ್ತೇನೆ ಎಂಬುದಾಗಿ ತೀರ್ಮಾನ ಮಾಡಿಕೊಂಡ್ರು. क्या डिसीजन लिया दानियल ने? ದಾನಿಯೇಲ್ ಅವರು ಏನೊಂದು ತೀರ್ಮಾನ ತೆಗೆದುಕೊಂಡಂದ್ರೆ, मैं मांस नहीं खाएगा, मटन चिकन कुछ नहीं खाएगा, ನಾನು ಮಾಂಸವನ್ನ ಚಿಕನ್ ಯಾವುದನ್ನು ತಿನ್ನೋದಿಲ್ಲ, ಸೇವಿಸೋದಿಲ್ಲ, टेस्ट का कुछ भी नहीं खाएगा, ರುಚಿ ಪದಾರ್ಥಗಳನ್ನ ತಿನ್ನೋದಿಲ್ಲ, ग्रेप जूस नहीं पिएगा, ದ್ರಾಕ್ಷಿ ರಸವನ್ನ ಕುಡಿಯೋದಿಲ್ಲ. और क्या खाएगा? सब्जी, दाल सब्जी, ऐसे उसका वो खाएगा। ಯಾವ ರೀತಿ ಅರಿಕೆ ಮಾಡ್ಕೊಂಡಿದ್ರೆ, ಬರೀ ಕಾಳುಗಳನ್ನ ತಿನ್ನುತ್ತೇನೆ, ಹಸಿ ತರಕಾರಿಗಳನ್ನ ತಿನ್ನುತ್ತೇನೆ ಎಂಬುದಾಗಿ ಅವರು ಅರಿಕೆ ಮಾಡಿ. वो भी तीन टाइम नहीं, ಅದು 3 ಹೊತ್ತು ಅಲ್ಲ. हालेलुया, हालेलुया. एक टाइम वो क्या करेगा, ಯಾವುದೋ ಒಂದು ಸಮಯದಲ್ಲಿ ಅವರು ತಿಂದಿರಬಹುದು, 2 टाइम उपवास रहेगा, ಅವರು 2 ಹೊತ್ತು ಉಪವಾಸ ಇರಬಹುದು. ऐसे वो 21 डे उपवास था। ಆ ರೀತಿಯಾಗಿ ಅವರು ಏನ್ ಮಾಡಿದ್ದಾರೆ, 21 ದಿನ ಉಪವಾಸ ಮಾಡಿದ್ದಾರೆ. उपवास में प्रभु क्या किया? ಆ ಉಪವಾಸದಲ್ಲಿ ಕರ್ತನು ಏನ್ ಮಾಡಿದ್ರು? यीशु प्रभु उतर के आके, ಆಮೇಲೆ ಯೇಸು ಸ್ವಾಮಿನೇ ಇಳಿದು ಬಂದು, वो मनुष्य कुमार जैसे उतर के आके, ಅವರು ಮನುಷ್ಯ ಕುಮಾರನಾಗಿ ಇಳಿದು ಬಂದು, हालेलुया, हालेलुया, उसको बात किया, ಅವರೊಟ್ಟಿಗೆ ಮಾತನಾಡಿದ್ದಾರೆ. हालेलुया। हालेलुया। वो समय में अंतरिक्ष में पारिसे का शैतान का पावर क्या किया, अधिकार क्या किया, वो प्रार्थना को, वो प्रभु ऊपर से आने को प्रार्थना को रोकते रहा। ಆಮೇಲೆ ಅಂತರಿಕ್ಷದಲ್ಲಿ ಪಾರಸಿಯ ಎಂಬುದಾಗಿ ಹೇಳುವಂತಹ ದುಷ್ಟ ಶಕ್ತಿ ಏನ್ ಮಾಡಿದ, ಆಕಾಶ ಮಂಡಲದಲ್ಲಿ ದೇವದೂತನ ಪ್ರಾರ್ಥನೆಗೆ ಉತ್ತರ ತರುವಾಗ ಆ ಉತ್ತರಕ್ಕೆ ತಡೆ ಮಾಡಿದ್ದಾನೆ. 21 डे रोक दिया, ಅಲ್ಲಿ 21 ದಿನ ತಡೆ ಮಾಡಿದ್ದಾನೆ. तब ने मिकाएल दूत आया, ಆಮೇಲೆ ಆ ಸಮಯದಲ್ಲಿ ಮಿಕಾಯೇಲ ದೂತನ ಇಳಿದು ಬಂದಿದ್ದಾನೆ. मनुष्य कुमार ने आया, ಅಲ್ಲಿ ಮನುಷ್ಯ ಕುಮಾರನ ಇಳಿದು ಬಂದಿದ್ದಾನೆ. हालेलुया, हालेलुया। वो उत्तर को लेके आया। ಆಮೇಲೆ ನಂತರ ಮನುಷ್ಯ ಕುಮಾರನ ಉತ್ತರವನ್ನು ತೆಗೆದುಕೊಂಡು ಬಂದಿದ್ದಾರೆ. दानियल किताब में लिखा है, ಅದು ದಾನಿಯೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. हालेलुया। हालेलुया। ये एक क्या प्रार्थना है? ये अंशिक प्रार्थना। ಈ ಒಂದು ಪ್ರಾರ್ಥನೆ ಏನು ಹೇಳ್ತಾರೆ, ಅಂಶಿಕ ಪ್ರಾರ್ಥನೆ. सब उपवास प्रार्थना प्रभु स्वीकार करेगा। ಆಮೇಲೆ ಎಲ್ಲ ಉಪವಾಸ ಪ್ರಾರ್ಥನೆನ ಕರ್ತನು ಸ್ವೀಕಾರ अब ಮಾಡುತ್ತಾರೆ. एक टाइम रहने भी प्रभु वो भी स्वीकार करेगा। ಆಮೇಲೆ ನೀವು ಒಂದು ಹೊತ್ತು ಉಪವಾಸ ಇದ್ರೂ ಕೂಡ ದೇವರು ಅದನ್ನು ಸ್ವೀಕರಿಸುತ್ತಾರೆ. अब सुबह और दोपहर खा के अब रात नहीं खाया तो वो भी उपवास है। ನೀವು ಬೆಳಗ್ಗೆ ಮತ್ತೆ ಮಧ್ಯಾಹ್ನ ಊಟ ಮಾಡಿ ನೀವು ರಾತ್ರಿ ಊಟ ಮಾಡಲಿಲ್ಲ ಅದು ಕೂಡ ಉಪವಾಸನೆ. हालेलुया। हालेलुया। मैं सुबह नहीं खाना खा के दो बार खाए वो भी उपवास है। ಆಮೇಲೆ ಮುಂಜಾನೆ ಊಟ ಮಾಡಿದ್ರೆ ಇನ್ನು 2 ಹೊತ್ತು ನೀವು ಊಟ ಮಾಡಿದ್ರೆ 1 ಹೊತ್ತು ಉಪವಾಸ ಇದ್ರೆ ಅದು ಕೂಡ ಉಪವಾಸನೆ. हालेलुया। हालेलुया। उपवास करने का आप कैसे मन करेगा वो आपका मर्जी है। ಆಮೇಲೆ ನೀವು ಉಪವಾಸ ಮಾಡಬೇಕೆಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ತೀರ್ಮಾನ ಮಾಡುತ್ತೋ ಅದು ನಿಮ್ಮ ಇಷ್ಟಾರ್ಥ. ಅದು प्रभु बलात्कार नहीं करेगा, ದೇವರು ಇದರಲ್ಲಿ ಬಲಾತ್ಕಾರ ಮಾಡೋದಿಲ್ಲ. ऐसे तुम उपवास रहना, ಹೀಗೆ ಉಪವಾಸ ಇರಬೇಕು. हालेलुया। हालेलुया। 3 टाइम नहीं खाना, 3 ಹೊತ್ತು ತಿನ್ನಬಾರದು, पानी नहीं पीना, ನೀರು ಕುಡಿಯಬಾರದು, 2 टाइम खाना, ನೀವು 2 ಹೊತ್ತು ಊಟ ಮಾಡಬೇಕು, 1 टाइम खाना, 1 ಹೊತ್ತು ಊಟ ಮಾಡಬೇಕು. ऐसे प्रभु नहीं बताएगा। ಈ ರೀತಿಗೆ ಕರ್ತನು ಹೇಳೋದಿಲ್ಲ. उपवास लेने का डिसीजन आपका हाथ में प्रभु दिया है। ಉಪವಾಸ ಮಾಡುವಂತ ತೀರ್ಮಾನ ನಿಮ್ಮ ಕೈಯಲ್ಲಿ ಉಂಟು. प्रभु क्या बता रहा, ಇಲ್ಲಿ ಕರ್ತನು ಏನ್ ಹೇಳುತ್ತಾರೆ, कैसे तुम उपवास करो, ನೀವು ಹೇಗಾದ್ರೂ ಸರಿ ಉಪವಾಸ ಮಾಡಿ, आपका कैसे होएगा ऐसे उपवास करो। ನಿಮ್ಮಲ್ಲಿ ಎಷ್ಟು ಬಲದ ರೀತಿಗೆ ಉಪವಾಸ ಮಾಡಿ, उपवास करना ನೀವು चाहिए। ಉಪವಾಸ ಮಾಡಲೇಬೇಕು. कितना को पता होगा? ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? हालेलुया। हालेलुया। निहमिया में ನೆಹೆಮೀಯದಲ್ಲಿ एक अध्याय में हमें पढ़ने में, ಒಂದನೇ ಅಧ್ಯಾಯವನ್ನು ಓದುವಾಗ, हालेलुया, हालेलुया, उधर वो क्या सुन रहा निहमिया, ನೆಹೆಮೀಯನಲ್ಲಿ ಏನು ಕೇಳಿಸಿಕೊಳ್ತಿದ್ದಾರೆ ಅಂದ್ರೆ, मेरा नगर, ನನ್ನ ನಗರವು, मेरा यरूशलेम नगर, ನನ್ನ ಯೆರೂಸಲೇಮ್ ಪಟ್ಟಣವು वो शत्रु वश हो गया, ಅದು ಶತ್ರು ವಶವಾಗಿದೆ. बहुत आदमी बंधन में आ गया, ಆಮೇಲೆ ಅನೇಕ ಜನರು ಬಂಧನದಲ್ಲಿ ಬಂದ್ರು. उसका दीवार सभी क्या हो गया, सभी तो गिर गया है, ಅಲ್ಲಿದ್ದಂತ ಎಲ್ಲ ಯೆರೂಸಲೇಮ್ ಮಹಾ ಗೋಡೆಗಳ ಕಟ್ಟಡಗಳೆಲ್ಲ ಅದೆಲ್ಲ ಬಿದ್ದು ಹೋಗಿ गिर गया है, गोड़े कलर पट्टी है, ಗೋಡೆಗಳು ಕೆಡವಲ್ಪಟ್ಟಿದೆ. हालेलुया। हालेलुया। और दरवाजा क्या आग जला के वो जला दिया है सब दरवाजे को। ಆಮೇಲೆ ಹೆಬ್ಬಾಗಿಲುಗಳಲ್ಲಿ ಏನಾಗಿದೆ, ಬೆಂಕಿಯಿಂದ ಸುಟ್ಟು ಹೋಗಿದ್ದಾವೆ. ओ महा संकट में मेरा देश वाला है, ಆಮೇಲೆ ಆ ರೀತಿ ಮಹಾ ಸಂಕಟದಲ್ಲಿ ನನ್ನ ದೇಶ ಇದೆ ಎಂಬುದಾಗಿ बहुत ನೆನೆಸಿಕೊಳ್ತಿದ್ದಾರೆ. निंदित में है, बहुत निंदा में है। ನನ್ನ ದೇಶ ಬಹಳ ನಿಂದೆಗೆ ಒಳಗಾಗಿದೆ. सुन के वो रो के प्रभु के सामने प्रार्थना कर। ಆಮೇಲೆ ಈ ಒಂದು ಸಂದೇಶವನ್ನ ಸುದ್ದಿಯನ್ನ ಕೇಳಿ ಅವರು ದೇವರ ಸನ್ನಿಧಿಯಲ್ಲಿ ಬಹಳ ದುಃಖದಿಂದ ಅಳುತ್ತಾ ಪ್ರಾರ್ಥಿಸ್ತಾ ಇದ್ದಾರೆ. 150 ಡೇ
ಆಮೆನ್. उपवास प्रार्थना किया। ಅವರು ಎಷ್ಟು ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ? 150 ದಿನ ಉಪವಾಸ ಪ್ರಾರ್ಥನೆ ಮಾಡಿದ್ದಾರೆ. कितना दिन? ಎಷ್ಟು ದಿನ? हालेलुया। हालेलुया। नवंबर से स्टार्ट करके ನವೆಂಬರ್ ತಿಂಗಳಲ್ಲಿ ಆರಂಭಿಸಿ अक्टूबर 2 को खत्म कर रहा। ಅಕ್ಟೋಬರ್ 2ನೇ ತಾರೀಕಿಗೆ ಅವರು ಉಪವಾಸನ ಮುಗಿಸುತ್ತಾರೆ. हालेलुया। हालेलुया। कब खत्म कर रहा? ಯಾವಾಗ ಮುಗಿಸುತ್ತಾರೆ? हालेलुया। हालेलुया। कितना दिन से? कितना दिन? ಎಷ್ಟು ದಿನ? नवंबर स्टार्ट करके ನವೆಂಬರ್ ಅಲ್ಲಿ ಆರಂಭಿಸಿ अक्टूबर 2 ಅಕ್ಟೋಬರ್ 2ನೇ ತಾರೀಕು हालेलुया। हालेलुया। उपवास खत्म हुआ। ಉಪವಾಸನ ಮುಗಿಸುತ್ತಾರೆ. हालेलुया। हालेलुया। वो उपवास खत्म होने के पहले उपवास में हो रहने समय में ಅವರು ಉಪವಾಸ ಮುಗಿಸುವುದಕ್ಕಿಂತ ಮುಂಚೆ ಉಪವಾಸದಲ್ಲಿ ಇರುವಾಗ उपवास का एंड समय आ गया। ಆಮೇಲೆ ಉಪವಾಸ ಮುಗಿಸುವಂತ ಸಮಯ. अभी ऐसे एक दिन में रो के प्रार्थना करा, प्रभु के क्या एक जवाब नहीं आ रहा प्रभु से। ಒಂದೊಂದು ದಿನ ನಾವು ಅಳುತ್ತಾ ಪ್ರಾರ್ಥನೆ ಮಾಡ್ತಿದ್ರೆ ದೇವರೇ ಏನು ಉತ್ತರ ಸಿಗುತ್ತಾ ಇಲ್ಲಲ್ಲ ಎಂಬುದು. 1 महीना हो गया, 1 ತಿಂಗಳಾಯ್ತು, नहीं छोड़ा। ಮತ್ತೆ ಅವರು ಉಪವಾಸ ಬಿಡ್ಲಿಲ್ಲ. 2 महीना हो गया, 2 ತಿಂಗಳಾಯ್ತು, नहीं छोड़ा। ಅವರು ಉಪವಾಸ ಬಿಡ್ಲಿಲ್ಲ. 3 महीने हो गया, 3 ತಿಂಗಳಾಯ್ತು, नहीं छोड़ा। ಅವರು ಉಪವಾಸ ಬಿಡ್ಲಿಲ್ಲ. 4 महीने हो गया, 4 ತಿಂಗಳಾಯ್ತು, नहीं छोड़ा। ಉಪವಾಸ ಬಿಡ್ಲಿಲ್ಲ. 5 महीने हो गया, 5 ತಿಂಗಳಾಯ್ತು, वो उपवास नहीं छोड़ा। ಉಪವಾಸ ಬಿಡ್ಲಿಲ್ಲ. उपवास रह के क्या कर रहा? उधर पैलेस में सप्लायर काम कर रहा। ಉಪವಾಸದಿಂದಲೇ ಅವ್ರು ಏನ್ ಮಾಡ್ತಾರೆ? ಅರಮನೆಯಲ್ಲಿ ಅವರು ಸೇವೆ ಮಾಡ್ತಾರೆ, ಕೆಲಸ ಮಾಡ್ತಿದ್ದಾರೆ. उसको छुट्टी नहीं है, ಅವರಿಗೆ ರಜೆ ಇಲ್ಲ. क्योंकि वो गुलाम था। ಯಾಕಂದ್ರೆ ಅವರು ದಾಸನಾಗಿದ್ರು, वो राजा का गुलाम था, ಅವರು ರಾಜನಿಗೆ ದಾಸನಾಗಿದ್ರು. वो एक स्लेव था और वो सप्लायर था। वो ಅವರೊಂದು ಸೇವಕನು ಮತ್ತೆ स्लेव गुलाम ಗುಲಾಮರಾಗಿದ್ರು, ಮತ್ತೆ ರಾಜನಿಗೆ ಒಂದು ರಸವನ್ನ ದ್ರಾಕ್ಷರಸವನ್ನು ಕೊಡುವರಾಗಿದ್ರು. एक ग्रेप जूस देने वाला था वो। ಆ ದ್ರಾಕ್ಷರಸವನ್ನ ರಾಜನಿಗೆ ಕೊಡುವಂತವರಾಗಿದ್ರು. हालेलुया। एक बेरर था वो। ಆಮೇಲೆ ಒಂದು सप्लायर। हालेलुया।